ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮಣಿಪಾಲಿಗೆ ಹೊರಟಿದ್ದೀವಿ. ನನ್ನ ಹಲ್ಲು ಇದೆಯಲ್ಲ ಅದಕ್ಕೊಂದು ಸ್ವಲ್ಪ ಶೃಂಗಾರ ಮಾಡೋಣ ಅಂತ. ವಿಷಯ ಏನು ಗೊತ್ತಾ, ಅದ್ರ ಕತೆ ನಾನು ಹೇಳ್ತೀನಿ ರೀತು. ರಾತ್ರಿ ಬ್ರಷ್ ಮಾಡ್ಕೊಂಡು ಒಂದಿನ ರಾತ್ರಿ ಬ್ರಷ್ ಮಾಡ್ಕೊಂಡು ರೀತು ಮಲಗಿದ್ದಾರೆ. ಬ್ರಷ್ ಮಾಡೋವಾಗೆಲ್ಲ ಕರೆಕ್ಟಾಗೇ ಇತ್ತು, ಮಲಗಬೇಕಿದ್ರು ಹಲ್ಲು ಕರೆಕ್ಟಾಗೇ ಇತ್ತು. ನೆಕ್ಸ್ಟ್ ಡೇ ಬೆಳಿಗ್ಗೆ ಹೇಳುವಾಗ ಇವ್ರ ಹಲ್ಲು ಒಂದು ಸೈಡ್ ಏನು ಫುಲ್ ಕೆಳಗಡೆ ಬಂದ್ಬಿಟ್ಟಿದೆ. ಕೆಳಗಡೆ ಅಲ್ಲ, ಡಿಸೋರಿಯೆಂಟೇಷನ್. ಇಲ್ಲಿ ನೋಡಿ, ನನಗೆ ಪ್ರೀವಿಯಸ್ ವಿಡಿಯೋದೆಲ್ಲ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ಅಂದರೆ ನಿಮ್ಮ ಹಲ್ಲಿಗೆ ಏನಾಗಿದೆ ಅಂತ ಹೇಳಿ. ಗ್ಯಾಪ್ ಇತ್ತು, ಚಿಕ್ಕ ಗ್ಯಾಪ್ ಇತ್ತು, ಬಟ್ ಇವಾಗ ಫುಲ್ ದೊಡ್ಡ ಗ್ಯಾಪ್ ಆಗಿಬಿಟ್ಟಿದೆ. ಈ ಸೈಡ್ ಸ್ವಲ್ಪ ಅದು ಡಿಸೋರಿಯೆಂಟೇಷನ್ ಆಗಿದೆ. ಅದೇ ರಾತ್ರಿ ಆಗಿದ್ದು. ಆಮೇಲೆ ಆವಾಗಲೇ ಹೋಗಬೇಕಿತ್ತು ಡೆಂಟಿಸ್ಟ್ ಹತ್ರ. ಬಟ್ ಏನಂದರೆ ಆಪ್ರೇಷನ್ ಆಯಿತು, ಅದೆಲ್ಲ ಗೊತ್ತಲ್ಲ ನಿಮಗೆ ಕತೆ. ಸೊ ಆಮೇಲೆ ಬೆಡ್ ರೆಸ್ಟಲ್ಲಿದ್ದೆ ತುಂಬ ಟೈಮು, ನಡೆಯೋಕ್ಕಾಗ್ತಿರ್ಲಿಲ್ಲ. ಈಗ ಫೈನಲಿ ಎಲ್ಲದಕ್ಕೂ ಕಾಲಕೂಡಿ ಬರಬೇಕಂತ ಹಾಗೆ ಕಾಲಕೂಡಿ ಬಂದಿದೆ. ತುಂಬ ಜನ ನಮಗೆ ಮಣಿಪಾಲ್ ಸಜೆಸ್ಟ್ ಮಾಡಿದ್ದಾರೆ, ಮತ್ತು ನಮ್ಮ ಹತ್ರ ಮಣಿಪಾಲ್ ಕಾರ್ಡ್ ಕೂಡ ಇದೆ. ಸೊ ಅಲ್ಲಿ ಡೆಂಟಲ್ ಸರ್ವಿಸಸ್ ಎಲ್ಲ ತುಂಬ ಒಳ್ಳೆ ಇದೆ, ಮತ್ತು ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ ಅಂತೇಳಿ ಹಾಗಾಗಿ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ರೀಸನ್ ಏನಪ್ಪ ಅಂದರೆ ಅದು ಒಂದು ಮಜಾ ಇದೆ ಆಯಿತಾ. ನಮ್ಮ ಕಾರನ್ನು ನಾವು ಸೇಲ್ ಮಾಡಿದ್ವಿ, ಅಂದರೆ ಚೇಂಜ್ ಮಾಡಬೇಕು ಅಂತೇಳಿ. ಅದು ಹೆಂಗಾಯಿತು ಅಂದರೆ, ಅದು ಸೇಲ್ ಮಾಡೋಕ್ಕೂ ನನ್ನ ಆಪ್ರೇಷನ್ ಆಗೋಕ್ಕೂ ತಾಳಮೇಳ ಕರೆಕ್ಟಾಗಿ ಆಗಿದೆ ಆಯಿತಾ. ಸೊ ಹೊಸ್ತು ತಗೋಬೇಕಂತೇಳಿ ಸೇಲ್ ಮಾಡಿದ್ದು. ಬಟ್ ಹೊಸ್ತು ತಗೊಳ್ಳೋ ಪ್ರಮೇಯನೇ ಇನ್ನೂ ಬರಲಿಲ್ಲ, ಬರುತ್ತೆ ಮುಂದೆ. ಬಟ್ ಏನಂದರೆ 3-4 ತಿಂಗಳು ನಾನು ಬೆಡ್ ರೆಸ್ಟಲ್ಲಿದ್ದೆ. ಆಮೇಲೆ ರೀಸೆಂಟ್ಲಿ ಕಾಂತಾರ ಮೂವಿ ನೋಡೋಕ್ಕೆ ಹೋಗಿದ್ವಿ ನಾವು. ಅದು ಮೂವಿ ರಿಲೀಸ್ ಆಗಿ 1 ತಿಂಗಳ ನಂತರ ಟಿಕೆಟ್ ಸಿಕ್ಕಿತ್ತು ನಮಗೆ. ಸೊ ಆವಾಗ ಫ್ರೆಂಡ್ ಕಾರಲ್ಲಿ ಹೋಗಿದ್ವಿ. ವಾಪಸ್ ಬರಬೇಕಾದ್ರೆ ಟ್ರೈ ಮಾಡೋಣ ಅಂತೇಳಿ ಸ್ವಲ್ಪ ಡ್ರೈವಿಂಗ್ ಮಾಡಿದೆ. ಕಷ್ಟ ಆಯಿತು, ನನಗೆ ತುಂಬ ಕಷ್ಟ ಆಯಿತು. ಅಂದರೆ ಅದು ಸೊ ಹಾಗಾಗಿ ನಾವೇ ಡಿಲೇ ಪೋಸ್ಟ್ಪೋನ್ ಮಾಡ್ತಾ ಹೋಗಿದ್ವಿ. ಈಗಿರೋ ಪರಿಸ್ಥಿತಿ ನೋಡಿದರೆ ನಾವು ಕೆಲವು ಸಲ ಹೇಳ್ತೀವಲ್ಲ ಸ್ನೇಹ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತೇಳಿ. ಅಂದರೆ ಈಗ ಸದ್ಯಕ್ಕೆ ನಾನಂತಲ್ಲ, ಈಗ ಎಲ್ರಿಗೂ ನಾನು ಸಜೆಸ್ಟ್ ಮಾಡೋದು. ಆಮೇಲೆ ನಿಮ್ಮ ಲೈಫ್ ಆಯಿತಾ, ಯಾಕಂದರೆ ನಿಮ್ಮ ಲೈಫ್ ಬಗ್ಗೆ ನಾವು ಹೇಳೋಕ್ಕೆ ನಮಗೆ ರೈಟ್ಸ್ ಇಲ್ಲ. ಬಟ್ ಸದ್ಯದ ಪರಿಸ್ಥಿತಿ ನೋಡಿದರೆ ಎಲ್ರಿಗೂ ನಾನು ಸಜೆಸ್ಟ್ ಮಾಡೋದು, ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿ. ಆಮೇಲೆ ಹತ್ರ ಹೋಗೋದಿದ್ರೆ 4 ವೀಲರ್ ಯೂಸ್ ಮಾಡೋರು, ಸಾಧ್ಯವಾದರೆ 2 ವೀಲರ್ ಯೂಸ್ ಮಾಡಿ. 2 ವೀಲರ್ ಹತ್ತಿರ ತುಂಬ ವಾಕೇಬಲ್ ಡಿಸ್ಟೆನ್ಸ್ ಇದ್ದರೆ ನಡ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಗೊತ್ತಿದೆ ನಿಮಗೆ ಕರೆಂಟ್ ವಿದ್ಯಮಾನಗಳು. ತುಂಬ ಜನ ಹೇಳ್ತಾರೆ ಏನೂ ಆಗಲ್ಲ ಸರ್, ನಮಗೆ ಕಚ್ಚಾ ತೈಲ ರಷ್ಯಾ ಕೊಡುತ್ತೆ. ಅಲ್ಲ, ಯಾರೇ ಕೊಟ್ಟರು ಬೆಲೆ ಜಾಸ್ತಿ ಆದಾಗ ರಷ್ಯನು ಮಾರ್ಕೆಟ್ ಪ್ರೈಸ್ಗಿಂತ ಸ್ವಲ್ಪ ಕಡಿಮೆ ಕೊಡುತ್ತೆ. ಬಿಟ್ಟರೆ ಈಗ ಇರೋ ಪರಿಸ್ಥಿತಿ ನೋಡಿದರೆ ಕಚ್ಚಾ ತೈಲದ ಬೆಲೆ ಶೂಟ್ ಆಗ್ತಾಯಿದೆ. ಇವತ್ತು ನಾನು ವೀಡಿಯೋ ಮಾಡೋ ಟೈಮಲ್ಲಿ $90 ಕ್ರಾಸ್ ಆಗಿದೆ ಒಂದು ಬ್ಯಾರಲ್ಗೆ. ಒಂದಾನೊಂದು ಕಾಲದಲ್ಲಿ $140+ $147 ಏನೋ ಹೋಗಿತ್ತು, ಅದು ಲೈಫ್ ಟೈಮ್ ಹೈ ಆಯಿತಾ. ಆವಾಗ ಮಜಾ ಏನಂದರೆ ಡಾಲರ್ ಪ್ರೈಸು ತುಂಬ ಕಡಿಮೆ ಇತ್ತು, $50 ಹತ್ರ ಇತ್ತು. ಈಗ ಏನಾಗಿದೆ ಅಂದರೆ ಡಾಲರ್ ಪ್ರೈಸ್ ಆಲ್ಮೋಸ್ಟ್ 90 ಕ್ರಾಸ್ ಆಗಿ 92 ಹತ್ರ ಹೋಗಿದೆ. ಕಚ್ಚಾ ತೈಲದ ಬೆಲೆನೂ 90 ಆಗಿದೆ. ಅಂದರೆ ಮೊದಲು ಆ ಲೈಫ್ ಟೈಮ್ ಹೈಯಲ್ಲಿ ಏನು ಬೆಲೆ ಇತ್ತಲ್ಲ, ಅದು ಇವಾಗ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ. ಸೊ ಇನ್ನೇನಾದರೂ ಹೋಗಿ ಅದು 140-150 ರೀಚ್ ಆದರೆ ಕಷ್ಟ ಆಗುತ್ತೆ. ನಾನು ಬೆಲೆ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅದು ಏನೂ ಹೇಳ್ತಾ ಇಲ್ಲ ಆಯಿತಾ. ಬಟ್ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ, ವಾರ್ ಸಿಚುವೇಶನ್ ಇದೆ ಇವಾಗ. ಯಾವಾಗ ಸರಿಯಾಗುತ್ತೆ ಗೊತ್ತಿಲ್ಲ. ಪ್ರೊಬ್ಯಾಬ್ಲಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ನಿಲ್ಬೋದು ಆಯಿತಾ. ಯಾಕಂದರೆ ಇದು ಅಂದರೆ ನೀವು ನೋಡಿದ್ರಲ್ಲ, ನಮ್ಮ ಇಂಡಿಯಾ ಪಾಕಿಸ್ತಾನ ವಾರ ಹಂಗೆ ಆಯಿತು, ಸಡನ್ ಸೀಸ್ ಫೈರ್ ಅಂದರು, ಮುಗದೇ ಹೋಯ್ತು ಕತೆ. ಸೊ ಇದೆಲ್ಲ ಏನಂದರೆ ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ, ಎಲ್ಲ ಅನ್ಸರ್ಟನಿಟೀಸ್. ಸೊ ಅನ್ಸರ್ಟನಿಟೀಸ್ ಇರಬೇಕಾದ್ರೆ ನಾವೇನು ಮಾಡಬೇಕು, ಆದಷ್ಟು ದೇಶದ ಬಗ್ಗೆ ಆಲೋಚನೆ ಮಾಡಿ ಸದ್ಯದ ಮಟ್ಟಿಗೆ ಆಯಿತಾ, ಇದೆಲ್ಲ ಸರಿ ಹೋಗೋ ತನಕ ಸಾಧ್ಯವಾದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ. ಆದಷ್ಟು ತೈಲನ ರಕ್ಷಿಸೋಕೆ ಟ್ರೈ ಮಾಡಿ. ಯಾಕಂದರೆ ನಮ್ಮ ಹತ್ರ 2 ತಿಂಗಳು ಆಗುವಷ್ಟು ಸ್ಟಾಕ್ ಇರುತ್ತೆ ಪ್ರತಿ ಸಲ. ಬಟ್ ಏನಂದರೆ ಈಗ ತೈಲ ಸಿಗಲ್ಲ, ಶಾರ್ಟೇಜ್ ಬೀಳುತ್ತೆ ಅಂದರೆ ಆಟೋಮೆಟಿಕ್ಲಿ ಪ್ರೈಸ್ ಜಾಸ್ತಿ ಆಗಲೇಬೇಕು. ಹಾಗಾಗಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ಎಲ್ಲರೂ ದೇಶದ ಬಗ್ಗೆ ಆಲೋಚನೆ ಮಾಡಿ. ಮತ್ತು ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಪಾಯಿಂಟಲ್ಲಿ ಆಯಿತಾ. ತುಂಬ ಜನ ನಾವೇನು ಗೊತ್ತಾ, ಆದಷ್ಟು ಪಾಲಿಟಿಕಲಿ ನ್ಯೂಟ್ರಲ್ ಇರೋಕ್ಕೆ ಟ್ರೈ ಮಾಡ್ತೀವಿ ಆಯಿತಾ. ಅಂದರೆ ನಮಗೆ ಈ ಪಾರ್ಟಿಗಳ ಬಗ್ಗೆ ಇದೇ ಇಲ್ಲ, ಸಂಬಂಧನೇ ಇಲ್ಲ. ಬಟ್ ಕೆಲವೊಂದು ಸಲ ಏನಾಗುತ್ತೆ, ಈಗ ರೀಸೆಂಟ್ಲಿ ನಾನು GDP ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಹಾಗೆಯೇ ಇದು ಚಿನ್ನದ ಬೆಲೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ನಾವು ಯಾವುದೇ ಪಾರ್ಟಿ ಹೆಸರು ತಗೊಂಡಿಲ್ಲ, ಯಾವುದೇ ರಾಜಕಾರಣಿಗಳ ಹೆಸರು ತಗೊಂಡಿಲ್ಲ. ಆದರೂ ಜನ ತಮ್ಗೆ ತಾವು ಹೆಂಗಂದರೆ ರಿಲೇಟ್ ಮಾಡ್ಕೋತವೆ. ಆವಾಗ ನಂಗೆ ಅನ್ಸಿದ್ದು ಆಯಿತಾ, ಈ ಲೆಫ್ಟ್ ವಿಂಗು ರೈಟ್ ವಿಂಗ್ ಎಲ್ಲ ಇರುತ್ತಲ್ಲ ಸ್ನೇಹ, ಇದೇನು ಗೊತ್ತಾ, ಮನುಷ್ಯ ಮೊದಲೇ ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಅವನೇ ಡಿಸೈಡ್ ಆಗಿರ್ತಾನೆ, ಪ್ರೀ ಡಿಸೈಡೆಡ್ ಅದು ಆಯಿತಾ. ಈಗ ನಾನು ಲೆಫ್ಟ್ ವಿಂಗೋ ರೈಟ್ ವಿಂಗೋ
ಅದು ಮೊದಲೇ ಡಿಸೈಡ್ ಆಗಿರುತ್ತೆ. ಸಪೋಸ್ ಈಗ ನಾನು ಲೆಫ್ಟ್ ವಿಂಗ್ ಅಂದ್ಕೊಳ್ಳಿ, ಆವಾಗ ರೈಟ್ ವಿಂಗ್ ಅವ್ರ ಮಾತು ಏನೇ ಮಾತಾಡಲಿ ಆಯಿತಾ, ನನಗದು ಸರಿ ಅನ್ಸಲ್ಲ. ಅದೇ ಅದೇ ನಾವೇನು ಅನ್ಕೋತೀವಿ, ನಮ್ಗೆ ಬೇಕಾದದ್ದು ಕೇಳಿದಾಗ ಮಾತ್ರ ನಮ್ಮ ಮನಸ್ಸಿಗೆ ಸಂತೋಷ ಆಗುತ್ತೆ. ಬಿಟ್ಟರೆ ಇಂಥವ್ರು ಮಾತಾಡಿದ ಅದು ಸಂಬಂಧನೇ ಬರೋಲ್ಲ. ಅದು ನಾವು ರೈಟ್ ವಿಂಗ್ ಆದರೆ ರೈಟ್ ವಿಂಗ್ ಅವ್ರು ಏನಾರು ಮಾತಾಡಿ ಅದು ಸರಿ ಅನಿಸುತ್ತೆ, ಲೆಫ್ಟ್ ವಿಂಗ್ ಅವ್ರು ಮಾತಾಡಿ ತಪ್ಪೇ ಅನಿಸುತ್ತೆ. ಅದು ಬೇಕಾದ್ರೆ ಎಷ್ಟೇ 100% ಫ್ಯಾಕ್ಟ್ ಇದ್ದರೂ ಕೂಡ ಅವರು ತಪ್ಪು ಅನಿಸ್ತಾರೆ ಆ ಟೈಮಲ್ಲಿ. ಯಾಕಂದರೆ ನಮ್ಮ ಬ್ರೈನಲ್ಲೇ ಪೋಲಾರಿಟಿ ಇದೆ ಆಯಿತಾ. ಸೊ ಹಾಗಾಗಿ ನಾನು ಜಾಸ್ತಿ ಪಾಲಿಟಿಕಲ್ ಕಮೆಂಟ್ರಿ ಎಲ್ಲ ಕೊಡೋಕ್ಕೆ ಹೋಗಲ್ಲ. ಅದು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಏನು ಮಾಡಬೇಕು ಏನು ಮಾಡಬಾರ್ದು ಆಯಿತಾ. ಬಟ್ ಸದ್ಯ ಪರಿಸ್ಥಿತಿಯಲ್ಲಿ ಕ್ರೈಸಿಸ್ ಬರಬಹುದು ಆಯಿತಾ. ಯಾಕಂದರೆ ಒಂದು ಸಲ ಏನಾದ್ರು ಈ ಕಚ್ಚಾ ತೈಲದ ಬೆಲೆ ಜಾಸ್ತಿಯಾಗಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಅದೇನೆಂದರೆ ಚೈನ್ ರಿಯಾಕ್ಷನ್. ಅದು ಎಲ್ಲ ಸರಕು ಸಾಗಣೆ ಏನಿದೆ ಅದೆಲ್ಲ ಜಾಸ್ತಿ ಆಗುತ್ತೆ. ಈ ಕಡೆ ನಿಮ್ಮ ದಿನನಿತ್ಯದ ಏನು ಸಾಮಗ್ರಿಗಳಿದೆ ಅದ್ರ ಬೆಲೆನೂ ಗಗನಕ್ಕೆ ಇರುತ್ತೆ. ಆ ಟೈಮಲ್ಲಿ ಬೊಬ್ಬೆ ಹೊಡೆಯೋ ಬದಲು ಇವಾಗಿಂದಲೇ ಸ್ವಲ್ಪ ಪ್ರಿಕಾಷನ್ಸ್ ತಗೊಳ್ಳೋದು ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಫೈನಲಿ ರೀಚ್ ಆಗಿದ್ದೀವಿ ಮಣಿಪಾಲ್. ನಾನು ಸ್ನೇಹ ಕಾಲೇಜಲ್ಲಿ ಇರ್ಬೇಕಾದ್ರೆ ಡೈಲಿ ಆಲ್ಮೋಸ್ಟ್ ಎವ್ರಿ ಡೇ ಥರ, ಯಾಕಂದರೆ ನನ್ನ ಕೋಚಿಂಗ್ ಕ್ಲಾಸ್ ಇದ್ದದ್ದು ಮಣಿಪಾಲಲ್ಲಿ. ಬಸ್ಸಲ್ಲಿ ಬಂದು ಆಮೇಲೆ ಅಲ್ಲಿಂದ ಸಿಟಿ ಬಸ್ ಹತ್ಕೊಂಡು ಪ್ರಯಾಣ ಮಾಡಿದ್ದಿದೆಯಲ್ಲ, ಅದೊಂಥರ ಮೆಮೊರಿ ಒಂದು ಸಲ ಫ್ರೆಶ್ ಆಯ್ತು ಈಗ. ಅಂದರೆ ಆಲ್ಮೋಸ್ಟ್ ಎವ್ರಿ ಡೇ ಅದೇ ಇಲ್ಲಿ ತನಕ ಬರ್ತಿರ್ಲಿಲ್ಲ. ಅಲ್ಲಿ ಒಂದು ಲಕ್ಷ್ಮೀಂದ್ರ ನಗರ ಅಂತಿದೆ, ಅಲ್ಲಿ ತನಕ ಬರ್ತಿದ್ದೆ. ಬಟ್ ಅದೇ ಮಣಿಪಾಲ ಫೈನಲಿ ರೀಚ್ ಆಗಿದ್ದೀವಿ. ಈಗ ಹುಡುಕ್ತಾ ಇದ್ದೀವಿ ಡೆಂಟಲ್ ಬ್ಲಾಕ್ ಇಲ್ಲಿ ಅಂತೇಳಿ. ಇದು ಮಣಿಪಾಲ್ ಏನು ಗೊತ್ತಾ, ಒಂಥರ ಫುಲ್ ಒಂದು ದೊಡ್ಡ ಸಾಗರ ಇದ್ದಂಗೆ ಆಯ್ತಾ. ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ಅಂದ್ರೆ ಏನು ಎತ್ತ ಎಲ್ಲಿ ಹೋಗಬೇಕು ಗೊತ್ತಾಗಲ್ಲ. ಬಟ್ ಒಂದ್ಸಲ ನಾವು ಸರ್ವಿಸ್ ಅಂದರೆ ಗೊತ್ತಾದ್ಮೇಲೆ ಸೊ ಏನು ಪ್ರಾಬ್ಲಮ್ ಆಗಲ್ಲ ಅನ್ಸುತ್ತೆ. ಇನ್ನೊಂದೇನಂದ್ರೆ ಇಲ್ಲಿ ಎಲ್ಲ ತರಹದ ಚಿಕಿತ್ಸೆಗೂ ಅವರು ರೆಸ್ಪಾನ್ಸ್ ಕೊಡ್ತಾರೆ. ಒಂದು ರೋಗ ಇದ್ರು ಬಂದ್ರೆ ನಿಮ್ಗೆ ಏನಾದ್ರೂ ಒಂದು ಚಿಕಿತ್ಸೆ ಸಿಗತ್ತೆ ಅಂದ್ರೆ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಇದೆ ಇಲ್ಲಿ. ಮತ್ತೆ ಎಲ್ಲ ತರ ಇಕ್ವಿಪ್ಮೆಂಟ್ಸ್ ಇದೆ. ನೀವು ನಾರ್ಮಲಿ ನೋಡಿರ್ಬೋದು, ಈ ಲೋಕಲ್ ಹಾಸ್ಪಿಟ್ಲಲ್ಲೆಲ್ಲ ಏನೂ ಆಗಿಲ್ಲ ಅಂದ ಕೂಡಲೇ ಲಾಸ್ಟಿಗೆ ಅವ್ರು ಕಳಿಸೋದು ಮಣಿಪಾಲ ಅಂತ. ಹೌದು, ಅದ್ರ ಬದಲು ಕೆಲವೊಂದು ನಿಮಗೆ ಗೊತ್ತಿರುತ್ತಲ್ಲ ಸಿವಿಯರ್ ಅಂತಿದ್ದಾಗ ಡೈರೆಕ್ಟ್ ನೀವೇ ಬಂದ್ಬೇಡಿ ಆಯ್ತಾ. ಇನ್ನೊಂದು ಏನು ಗೊತ್ತಾ, ನಾವೆಲ್ಲ ಮುಂಚೆ ಮಣಿಪಾಲ ಅಂತ ಹೇಳಿದ ತಕ್ಷಣ ಹೆದರಿಕೆ ಆಗೋದು, ಅಯ್ಯೋ ಮಣಿಪಾಲಿಗೆ ಹೋಗ್ಬೇಕಾ ಅಂತ. ಸುಮ್ಮನೆ ಹೀಗೆ ಬಂದು ಹೋಗೋದಾದ್ರೂ ಮಣಿಪಾಲಿಗೆ ಹೋಗ್ಬೇಕಾ ಅಂತ ಅಷ್ಟು ಭಯ ಆಗ್ತಾ ಇತ್ತು ಹೆಸರು ಕೇಳಿದ ತಕ್ಷಣನೇ. ಇವಾಗ ಮಣಿಪಾಲ್ ಅಂದ್ರೆ ಅಷ್ಟೇನು ಭಯ ಆಗಲ್ಲ. ಇನ್ನು ಕೆಲವರಿಗೆ ಇನ್ನೂ ಭಯ ಇದೆ. ಬಟ್ ಆ ಥರದ್ದೇನು ಇಲ್ಲ ಆಯ್ತಾ. ಅಂದ್ರೆ ನೀವು ಬಂದು ಒಂದ್ಸಲ ಸ್ನೇಹ ಹೇಳ್ದಂಗೆ ಒಂದ್ಸಲ ನಿಮಗೆ ಯಾವ ಏರಿಯಾ, ಯಾವ ಬ್ಲಾಕ್, ಯಾವ ಡಾಕ್ಟರ್ ಅಂತ ಗೊತ್ತಾದ ನಂತರ ಆಮೇಲೆ ನಿಮ್ಗೆ ಏನು ತೊಂದರೆ ಆಗಲ್ಲ. ಡೆಂಟಿಸ್ಟ್ ಹತ್ರ ಮುಗೀತು, ಇವತ್ತಿನ ಕೆಲಸ ಮುಗೀತು. ನಿಮ್ಗೆ ಗೊತ್ತಿದೆಯಲ್ಲ ಡೆಂಟಲ್ ಇಶ್ಯೂಸ್ ಎಲ್ಲ ಹೇಗಂದರೆ ಒಂದೆರಡು ದಿನದಲ್ಲೆಲ್ಲ ಸರಿಯಾಗಲ್ಲ, ತಿಂಗಳಾನುಗಟ್ಟಲೆ ಬೇಕು. ಒಂದು ಸುಮಾರು ವಿಸಿಟ್ಸ್ ಇರುತ್ತೆ. ನಂದೇನಾಗಿದೆ, ಇಲ್ಲಿ ಡಿಸೋರಿಯೆಂಟೇಷನ್ ಆಗಿದೆಯಲ್ಲ, ಅದು ಏನಂದರೆ ಮತ್ತು ಇಲ್ಲಿ ಒಂದು ಹಲ್ಲು ಕೂಡ ಸ್ವಲ್ಪ ವೀಕ್ ಆಗಿತ್ತು. ಅದೆಲ್ಲ ಈಗ ಸರಿ ಮಾಡಬೇಕು. ಕೈಯಲ್ಲಿ ನೋಡಿ ಒಂದು ಎಗ್ ರೋಲ್ ಇದೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಲಾಸ್ಟ್ ಟೈಮ್ ಇಲ್ಲಿ ಕಾಂತಾರ ಮೂವಿ ನೋಡೋಕೆ ಬಂದಿದ್ವಿ. ಓವಾ ಸೆಕ್ಷನ್ ಇದೆಯಲ್ಲ, ಅಲ್ಲೊಬ್ಬ ಇದು ಮಾಡ್ತಾನೆ ಮೋಮೋಸ್, ದಿಲ್ಲಿ ಮೋಮೋಸ್ ಆ್ಯಂಡ್ ರೋಲ್ಸ್. ಇವತ್ತು ಸ್ನೇಹ ಏನಂದರೆ ಇದು ತಗೊಳ್ಳಿಲ್ಲ, ಮೋಮೋಸ್ ತಗೊಳ್ಳಂಗೆ. ಅದೇ ಆಶ್ಚರ್ಯ ರೀ, ಸ್ನೇಹ ಮೋಮೋಸ್ ತಗೊಳ್ಳಿಲ್ಲ ಅಂತೇಳಿ. ಬಟ್ ಮೋಮೋಸ್ಗಿಂತ ಕಾಸ್ಟ್ಲಿ ರೋಲ್ ತಗೊಂಡಿದ್ದಾರೆ. ಚೆನ್ನಾಗಿ ಮಾಡ್ತಾಯಿರಲಿಲ್ಲ ಎಗ್ ರೋಲ್ಸ್. ನಮ್ಮ ಲಾಸ್ಟ್ ಟೈಮ್ ತಿಂದಾಗ ಭಾಳ ಇಷ್ಟ ಆಗಿತ್ತು. ಹಾಗಾಗಿ ಅದೇ ಆವಾಗ ಏನು ತಿಂದಿಲ್ಲ ಮಧ್ಯಾಹ್ನದಿಂದ. ಹಾಗಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತೇಳಿ ಇದು ತಿಂದು ಆಮೇಲೆ ಪುನಃ ಮನೆಗೆ ಹೋಗಬೇಕು. ಅದೇ ಡೆಂಟಲ್ ಮತ್ತೆ ಪುನಃ ಬರ್ಬೇಕು. ಯಾಕಂದ್ರೆ ಎಷ್ಟು ವರ್ಷ ಹಾಳಾಗಿರೋದನ್ನ ಅವ್ರು ಒಂದೇ ದಿನದಲ್ಲಿ ಸರಿ ಮಾಡ್ಲಿಕ್ಕೆ ಆಗಲ್ಲ. ವರ್ಷ ಹಾಳಾಗಿಲ್ಲ, ಒಂದು 7-8 ತಿಂಗಳು ಅಷ್ಟೇ. 7-8 ತಿಂಗಳಲ್ಲಿ ಅದು ಏನಂದರೆ ಇದಾಗಿತ್ತಲ್ಲ, ನನಗೆ ಆಪ್ರೇಷನ್ ಟೈಮಲ್ಲಿ ಇನ್ಫೆಕ್ಷನ್ ಆಗಿತ್ತು. ಇನ್ಫೆಕ್ಷನ್ ಟೈಮಲ್ಲಿ ಶುಗರ್ ಗಿಗರೆಲ್ಲ ಔಟ್ ಆಫ್ ಕಂಟ್ರೋಲ್ ಹೋಗಿತ್ತು. ಅಂದರೆ ಆ ಪೇಯ್ನು ಇದಕ್ಕೆ, ಆಮೇಲೆ ಕಂಟಿನ್ಯೂಸ್ ಆ್ಯಂಟಿಬಯೋಟಿಕ್ಸು. ಅದೊಂದು ಕಾರಣದಿಂದ ಅಂದರೆ ಒಂದು 45 ಡೇಸ್ ಕಂಟಿನ್ಯೂಸ್ ಆ್ಯಂಟಿಬಯೋಟಿಕ್ಸ್ ಮೇಲಿದ್ದೆ. ಆಮೇಲೆ ಒಂಥರ ಏನಂದರೆ
ಈ ಬಾಡಿದು ಕೋರ್ ಅಂತೀವಲ್ಲ ಅದು ಹಾಳಾಗಿದೆ ಆ ಟೈಮಲ್ಲಿ. ಹಾಗಾಗಿ ಏನಂದರೆ ತುಂಬ ಎಲ್ಲ ಇಶ್ಯೂಸ್ ಒಂದೇ ಸಲ ಜನ್ರೇಟ್ ಆಯಿತು ಆಯಿತಾ. ಒಂದು ಕಾಲು, ಆಮೇಲೆ ಇವನ್ ನನ್ನ ಇದು ಹಾಗೆ ಮಸಲ್ಸು, ಹಾರ್ಟ್ ಬೀಟ್ ರೇಟು ಅದೆಲ್ಲ ಸ್ವಲ್ಪ ವೇರಿ ಆಗಿತ್ತು. ಸ್ವಲ್ಪ ಅಲ್ಲ, ತುಂಬಾ ವೇರಿ ಆಗಿದೆ. ಈಗ ಅದೇ ಪುನಃ ರೀಗೈನ್ ಮಾಡಬೇಕು. ಆ ರೀಗೈನ್ ಮಾಡೋದಿದೆಯಲ್ಲ ತುಂಬಾ ಕಷ್ಟ. ಆಮೇಲೆ ಒಂದು 10 kg ವೆಯ್ಟ್ ಜಾಸ್ತಿ ಆಯ್ತು ನಂದು ಮಧ್ಯದಲ್ಲಿ. ಅದೀಗ ನೋಡಿ ಎಲ್ಲ ಪುನಃ ಕಷ್ಟಪಟ್ಟು ಈಗ ಕಡಿಮೆ ಮಾಡಬೇಕು. ಸೊ ಆ ರೈಸ್ ಆಗ್ಬೇಕಾದ್ರೆ ಎಷ್ಟು ಈಸಿಲಿ ರೈಸ್ ಆಗುತ್ತೆ, ಈ ಇಳಿಸೋದಿದೆಯಲ್ಲ ಅದು ಒನ್ ಆಫ್ ದ ಟಫೆಸ್ಟ್ ಜಾಬ್ ಅದಾಯ್ತಾ. ಸೊ ಮಾಡಲೇಬೇಕು, ಇಲ್ಲಾಂದ್ರೆ ಆಪ್ಷನ್ ಇಲ್ಲ. ಸೊ ಈ ಟೈಮಲ್ಲಿ ಹೆಂಗಂದರೆ ಡೂ ಆರ್ ಡೈ ಅಂತೀವಲ್ಲ, ಇಲ್ಲ ಮಾಡು ಇಲ್ಲವೇ ಮಡಿ ಆ ಥರ. ಇನ್ನು ನಾನೇನಾದ್ರು ಇಗ್ನೋರ್ ಮಾಡ್ತಾ ಕೂತ್ಕೊಂಡ್ರೆ ಲೈಫ್ ಲಾಂಗ್ ನಾನು ಹಿಂಗೆ ಅಳ್ತಾನೆ ಕೂರ್ಬೇಕು ಆಯಿತಾ. ನನ್ನ ಆರೋಗ್ಯ ಸರಿ ಇಲ್ಲ ಅಂತೇಳಿ. ಸೊ ತುಂಬ ಎಲ್ಲ ಮಾಡ್ತಾಯಿದ್ದೀನಿ ಬಿಹೈಂಡ್ ದ ಸೀನ್ಸು, ತುಂಬ ಕೆಲಸ ಆಗ್ತಾಯಿದೆ. ಎಲ್ಲದು ನಾನು ವೀಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಒಂದು ಸಲ ಎಲ್ಲ ಸರಿಯಾದ ನಂತರ ನಿಮ್ಮ ಜೊತೆ ನಾನು ಅದರ ಬ್ಯಾಕ್ ಸ್ಟೋರಿ ಹೇಳ್ತೀನಿ ಆಯಿತಾ. ಹಾಗೇನಂದರೆ ನಾನು ಹೇಳಿದಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ನಾನು ಫಿಟ್ ಆ್ಯಂಡ್ ಫೈನ್ ಆಗಿ ನಿಮಗೆ ಆ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಆವಾಗ ಇನ್ಸ್ಪಿರೇಷನ್ ಸಿಗುತ್ತೆ. ನಾನೇ ಇನ್ನೂ ಆ ಜರ್ನಿಯಲ್ಲಿದ್ದೀನಿ, ಇನ್ನೂ ನಾನೇನು ಅಚೀವ್ ಮಾಡಿಲ್ಲ. ಸುಮ್ಮನೆ ಈ ಏನು ವೀಡಿಯೋಗೊಂದು ಕಂಟೆಂಟ್ ಬೇಕಂತೇಳಿ ನಿಮ್ಮ ಮುಂದೆ ಬಂದು ಶೇರ್ ಮಾಡ್ತಾ ಕೂತ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಅದು ನಾಳೆ ನಾನೇ ಫೇಲ್ಯೂರ್ ಆದರೆ ಅದಕ್ಕಿಂತ ದೊಡ್ಡ ಹಾಸ್ಯಾಸ್ಪದ ಇದಿಲ್ಲ ಅನಿಸುತ್ತೆ ನನಗೆ ಆಯಿತಾ. ಹಾಗಾಗಿ ಬಿಹೈಂಡ್ ದ ಸೀನ್ಸ್ ವರ್ಕ್ ಆಗ್ತಾಯಿದೆ. ಡೈಲಿ ಬೆಟರ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ನನಗೊಂದು ಕಾನ್ಫಿಡೆನ್ಸ್ ಏನಿದೆ ಅಂದರೆ ಇದರಿಂದ ನಾನು ಹೊರಗೆ ಬರ್ತೀನಿ ಅಂತ. ಖಂಡಿತ ಅಲ್ವಾ. ಸೊ ಹಾಗಾಗಿ ವೆಯ್ಟ್ ಮಾಡಿ. ಮೇನ್ ಅಂದ್ರೆ ವಿಲ್ ಪವರ್ ಮುಖ್ಯ ಈ ಟೈಮಲ್ಲಿ. ಸೊ ಋತುಗಿದೆ ಆಯ್ತಾ, ಒಂದ್ಸಲ ಬಂದ ನಂತರ ಇದರಿಂದ ಹೊರಗೆ ಬಂದ ನಂತರ ಆಮೇಲೆ ಬ್ಯಾಕ್ ಟು ಬ್ಯಾಕ್ ನಾವು ಮೊದಲು ಥರ ಯಾವ ಥರ ವೀಡಿಯೋಸ್ ಮಾಡ್ತಿದ್ವಿ, ಟ್ರಾವೆಲ್ ಮಾಡ್ತಿದ್ವಿ, ಎಲ್ಲ ಮಾಡ್ಬೋದು. ಸೊ ಅದೇ ಇದೆಲ್ಲ ಈಗ ಸರಿ ಮಾಡಬೇಕಾಯ್ತಾ. ಕಣ್ಣು ಹಾಗೆ ಸ್ವಲ್ಪ ವೀಕ್ ಆಗಿದೆ ಮಸಲ್ಸ್ ಎಲ್ಲ. ಹಾಗಾಗಿ ಒಂದು ಪವರ್ ಕನ್ನಡಕ್ಕೆ ಕೊಟ್ಟಿದ್ದಾರೆ. ತುಂಬ ಪವರ್ ಇಲ್ಲ, -1 ಇದೆ. ಬಟ್ ಅದು ನೋಡಿ ಕಣ್ಣು ವೀಕ್ ಆಯಿತು. ಆಮೇಲೆ ಹಲ್ಲು ಎಲ್ಲ ಆಂಟಿಬಯೋಟಿಕ್, ಆಮೇಲೆ ಶುಗರ್ ಇದರಿಂದನೇ ಬರೋದು ಆಯ್ತಾ. ಪುಣ್ಯಕ್ಕೆ ಇವಾಗ ಅವ್ರಿಗೆ ಶುಗರ್ ಇಲ್ಲ, ಈಗ ಇಲ್ಲ. ಅದು ಇನ್ಫೆಕ್ಷನ್ ಟೈಮಲ್ಲಿ ಇತ್ತು ಅಲ್ಲ ಅಷ್ಟೇ. ಈಗ ಕಂಟ್ರೋಲ್ ತುಂಬ. ಅಂದರೆ ನಾನಂತೂ ಈ ಇನ್ಸಿಡೆಂಟ್ ಆದ ನಂತರ ಅಂತೂ ಇದೆಲ್ಲ ತಿನ್ನೋದೇ ಬಿಟ್ಟಿದ್ದೀನಿ. ಶುಗರ್ ಇರೋದು, ಸ್ವೀಟ್ಸ್ ಎಲ್ಲ ಬಿಟ್ಟಿದ್ದೀನಿ. ನೋಡೋಣ, ನಾನು ಅದೆಲ್ಲ ನಿಮಗೆ ಡೀಟೇಲ್ ಆಗಿ ಒಂದಿನ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇದೊಂದು ಹೆಂಗಿತ್ತು ಅಂತೇಳಿ ನಿಮಗೆ ನೆಕ್ಸ್ಟ್ ಇದ್ರದ್ದು ಅಪ್ಡೇಟ್ ಕೊಡ್ತೀನಿ ಆಯ್ತು. ಅಂದರೆ ಇಲ್ಲಿ ಎಷ್ಟು ಕಾಸ್ಟ್ ಆಗುತ್ತೆ ಕಂಪೇರಿಟಿವ್ಲಿ ತುಂಬ ಚೀಪ್ ಇದೆ. ಇವತ್ತು ನಂದು ಡೆಂಟಲ್ ಕ್ಲೀನಿಂಗ್ 80 ರೂಪೀಸ್ ಏನೋ ತಗೊಂಡ್ರೆ ಅಷ್ಟೇ ಕ್ಲೀನಿಂಗಿಗೆ. ಆಮೇಲೆ ಎಕ್ಸ್ರೇ ಎಲ್ಲ ಒಂದು 200 ಚಿಲ್ಲರೆ ಅಷ್ಟೇ. ಎಕ್ಸ್ರೇ ಇವನ್ ರಿಜಿಸ್ಟ್ರೇಷನ್ ಎಲ್ಲ ಸೇರಿ ಮ್ಯಾಕ್ಸಿಮಮ್ ಒಂದು 500 ರೂಪೀಸು ಆಗಿಲ್ಲ ಇವತ್ತು. ಆ್ಯಕ್ಚುಯಲ್ ಕಾಸ್ಟಿಗೆ ಗೊತ್ತಾಗುತ್ತೆ ನೆಕ್ಸ್ಟ್. ಅಂದರೆ ಇಲ್ಲೊಂದು ಇಂಪ್ಲಾಂಟ್ಸು ಅಥವಾ ಇಲ್ಲಿ ಬ್ರೇಸಸ್ಸು ಏನಂತ ಹೇಳ್ತೀನಿ ಅಂತ ಹೇಳಿದ್ದಾರೆ, ಇವ್ಯಾಲ್ಯೂಯೇಟ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ಆದಾಗ ನಿಮ್ಗೆ ನಾನು ಹೇಳ್ತೀನಿ ಡೆಫಿನೆಟ್ಲಿ ಕಾಸ್ಟ್ ಏನಾಗುತ್ತೆ, ಇಲ್ಲಿ ಹೆಂಗಿದೆ ಪ್ರೊಸೀಜರು, ಅದೆಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ನಿಲ್ಸೋಣ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.